ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಈ ದಿನ ನಾವು ಕೆಂಗಲ್ ಹನುಮಂತರಾಯ ಟೆಂಪಲ್ ಅಲ್ಲಿ 4ನೇ ದಿನದ ಪಾದಯಾತ್ರೆಯನ್ನು ಮುಂದುವರಿಸ್ತಾ ಬಂದಿದ್ದೇವೆ. ಸೊ ಹಿಂದೆ 3 ದಿನದಂತೆ ಎಂತ ಅನುಭವಗಳಾಯ್ತು, ಯಾವ ತರ ಇತ್ತು ಈ ದಿನಗಳು ಅಂತ ನಮ್ಮ ಹಿರಿಯ ಪಾದಯಾತ್ರಿಕರೊಬ್ಬ ಇದ್ದಾರೆ. ಸೊ ಕೇಳೋಣ ಅವ್ರಿಗೆ. ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು ರವೀಂದ್ರ ಅಂತ. ಓಕೆ. ಸೊ ಎಷ್ಟನೇ ವರ್ಷ ಪಾದಯಾತ್ರೆ? 13ನೇ ವರ್ಷ. 13ನೇ ವರ್ಷ. ಸೊ ಹೇಗಿತ್ತು ಅನುಭವ 13ನೇ ವರ್ಷಕ್ಕೂ ಹಾಗೂ ಈ ವರ್ಷಕ್ಕೂ? ನಾವು ಈಗಿನ ಅನುಭವಕ್ಕೂ ಮೊದ್ಲಿಗೆ ನಾವು ಮಾಡುವ ಅನುಭವಕ್ಕೂ ಬಹಳ ವ್ಯತ್ಯಾಸ ಇದೆ. ರಾಯರೆಲ್ಲ ಅನುಗ್ರಹ ಮಾಡಿದ್ದಾರೆ. ಈ ಆಗಿನ ಪಾದಯಾತ್ರೆ ಮಾಡ್ಬೇಕಾದ್ರೆ ನಮ್ಮಲ್ಲಾಗಿದ್ ನಾವೇ ತಗೊಂಡ್ ಹೋಗ್ತಿರ್ಬೇಕು, ನಮ್ಮ ಇದು ನಾವೇ ಮಾಡ್ತಿರ್ಬೇಕು. ಈ ತರ ಎಲ್ಲ ಸ್ಪೆಷಲಿಸ್ಟ್ ಇರ್ತಿದ್ದಿಲ್ಲ. ಎಲ್ಲೋ ಒಂದ್ ಕಡೆ ಮಲಗ್ತಿದ್ವಿ, ಎಲ್ಲೋ ಒಂದ್ ಕಡೆ ಕೂಡ್ತಿದ್ವಿ. ಈಗೆಲ್ಲ ರಾಯರ್ ಏನಂದ್ರೆ ಎಲ್ಲಾ ಪಾದಯಾತ್ರಿಗೂ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ. ಒಳ್ಳೆ ಇದಾಗ್ಲಿ, ಒಳ್ಳೆ ನನ್ನ ಸನ್ನಿಧಿಗೆ ಬರ್ತಾರೆ, ಒಳ್ಳೇದಾಗ್ಲಿ ಅಂತಂದು ಹೇಳಿ. ಆಮೇಲೆ ಸೊ ನೀವ್ ಹೇಳಿದ್ರಿ 13 ವರ್ಷಕ್ಕೂ ಈಗಿನ ಈ ವರ್ಷ ಬಂದಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ದಾರಿಗಳಲ್ಲಿ ಆಗಿರ್ಬೋದು, ಊಟದ ವ್ಯವಸ್ಥೆಗಳಲ್ಲಿ ಆಗಿರ್ಬೋದು, ನಮ್ಮ ಲಗೇಜ್ಗಳಲ್ಲಿ ಆಗಿರ್ಬೋದು. ಸೊ ನೀವು ಪಾದಯಾತ್ರೆಯಲ್ಲಿ ಏನ್ ನಿಮ್ಮ ಅಂದ್ರೆ ಇವಾಗ ಪಾದಯಾತ್ರೆ ಅಂದ್ರೆ ಕೆಲವೊಬ್ರು ನಡೀತಾ ಹೋಗ್ತಿರ್ತಾರೆ, ಕೆಲವೊಬ್ರು ಅದ್ರಲ್ಲಿ ಭಜನೆ ಇರುತ್ತೆ ರಾತ್ರಿ ಎಲ್ಲ, ಕೆಲವೊಬ್ರಲ್ಲಿ ಭಜನೆ ಇರಲ್ಲ. ಬಟ್ ನಿಮ್ಮ ಪಾದಯಾತ್ರೆಗೂ ಬೇರೆ ಒಂದು ಪಾದಯಾತ್ರೆಗೆ ಏನ್ ವ್ಯತ್ಯಾಸ? ನಮ್ಮ ಪಾದಯಾತ್ರೆಯಲ್ಲಿ ಭಜನೆ ಇರ್ತದೆ ಕಂಪಲ್ಸರಿ. ಬೆಳಗ್ಗೆ ಎದ್ದು ಸ್ನಾನ, ಅಷ್ಟೋದಕ, ಭಜನೆ, ಪೂಜೆ ಎಲ್ಲ ಇರುತ್ತೆ. ಇನ್ನೊಂದು ಪಾದಯಾತ್ರೆಯಲ್ಲಿ ನಾವು ಬೇರೆ ಕಡೆ ಅಂತೂ ನಾವು ಹೋಗಿಲ್ಲ, ಮಾಡಿದ್ದೇ ಒಂದು ಪಾದಯಾತ್ರೆ. ವಿಟ್ಲಾಚಾರ್ಯ ಗಂಗೂರ್ ಏನ್ ಆಲದ ಮರ ಹಾಕಿ ಕೊಟ್ರ ನಮಗೆ, ಅದೇ ಆಲದ ಮರದಲ್ಲಿ ನಾವು ನಡೀತಿದ್ವಿ. ಅವ್ರ ದಾರಿ ತೋರಿಸಿದ ಮಾರ್ಗದಲ್ಲಿ ನಮ್ಮ ನಡೀತಾ ಇದೆ. ಆಯ್ತು. ಸೊ ಮುಂದೆ ಬರುವಂತಹ ಪಾದಯಾತ್ರೆಗೆ ನೀವ್ ಹೆಂಗ್ ಪ್ರೋತ್ಸಾಹ ಮಾಡ್ತೀರಿ? ಇವಾಗ ಹೊಸಬ್ರು ಬಂದಿರ್ತಾರೆ, ನಮಗ್ ದಾರಿ ಗೊತ್ತಿರಲ್ಲ ಸರಿ ಅಂತ, ಹೆಂಗೆ ಪ್ರೋತ್ಸಾಹ ಮಾಡ್ತೀರಿ? ಬರ್ರಿ ಹಿಂಗಿದೆ ಅಂತ ಹೆಂಗ್ ಹೇಳಿ ಅವ್ರಿಗೆ ಉತ್ಸಾಹ ತುಂಬ್ತೀರಿ? ಅವ್ರಿಗೆ ಕೇಳ್ತಿದ್ವಿ, ಬರ್ರಿಯಪ್ಪ ಹೋಗೋಣ. ನೀವು ನೀದ ಏನು ಸ್ಟೆಪ್ ಇಟ್ಟಿರ್ತೀರಿ ಅದೇ ಸ್ಟೆಪ್ ಆಗಿ ಇಟ್ಕೊಂತ ಬರ್ರಿ, ಯಾವ್ದೇ ತರ ಇರಲ್ಲ, ನಡ್ಬರ್ಕ್ ಎಲ್ಲರೂ ಸಿಗ್ತಾರೆ, ನಿಮ್ಗೂ ಒಳ್ಳೆ ಆಗುತ್ತೆ ಅಂತಂತ ನಾವು ಹೇಳ್ತಿದ್ವಿ. ಓಕೆ, ಧನ್ಯವಾದಗಳು. ನೋಡಿ, ಪ್ರತಿಯೊಬ್ಬರದು ಅದೇ ಅವ್ರದೇ ಆದಂತಹ ಅನುಭವ ಇರುತ್ತೆ. ಸೊ ಇಲ್ಲಿ ಇನ್ನೊಬ್ರು ಮಹಿಳೆ ಇದ್ದಾರೆ. ಸೊ ಅವ್ರಿಗೆ ಕೇಳೋಣ, ಅವ್ರ ಪಾದಯಾತ್ರೆಗೂ ಅವ್ರ ಮೇ ಬಿ 6 ವರ್ಷ ಅಂತ ನಮ್ಮ ಹತ್ರ ಮಾತಾಡ್ಕೊಂತ ಬಂದಾಗ ಹೇಳಿದ್ರು. ಸೊ ಕೇಳೋಣ ಅವ್ರ ಅನುಭವ ಇದೆ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಹೆಸರು? ಶಾರದಮ್ಮ ಅಂತ. ಸೊ ಅನುಭವ ಹೇಗಿದೆ ನಿಮ್ ಪಾದಯಾತ್ರೆದು? ಈಗ 5 ವರ್ಷದಿಂದ ನಾನು ಉರ್ಕುಂದಿಯಿಂದ ಬಂದಿದ್ದೆ. ಮೊದಲನೇ ಸಾರಿ ನಾನು ಉಲ್ಗಿಯಿಂದ ಬರ್ತಾ ಇದ್ದೀನಿ. ಉರ್ಕುಂದಿಯಿಂದ ಬರ್ತಾ ಇದ್ರಾ? ಸೊ ಉರ್ಕುಂದಿಯಿಂದ ಬರೋದಕ್ಕೂ ಹಾಗೂ ಉಲ್ಗಿಯಿಂದ ಬರೋದಕ್ಕೂ ಪೂರ್ಣ ಪಾದಯಾತ್ರೆ ಮಾಡೋಕ್ಕೂ ಅಲ್ಲಿಂದ ಮಾಡ್ಲಿಕ್ಕೆ ನಿಮಗೆ ಏನ್ ವ್ಯತ್ಯಾಸ? ತುಂಬಾ ವ್ಯತ್ಯಾಸ ಇದೆ. ಅಲ್ಲೇ ಅಂದ್ರೆ ಒಂದಿನದ ಪಾದಯಾತ್ರೆಗೆ ಅಷ್ಟೊಂದು ಏನು ಅನಿಸ್ತಿರ್ಲಿಲ್ಲ, ತುಂಬಾ ಸುಸ್ತಾಗ್ತಿತ್ತು. ಏನೋ ರಾಯರದೊಂದು ಇದ್ರಲಿಂದಾನೇ ಹೋಗ್ತಿದ್ದೆ. ಈ ವರ್ಷ ಸುಸ್ತ ಅನ್ನೋದೇ ಇಲ್ಲ ನನಗೆ. ಮೋಸ್ಟ್ಲಿ ಅದು ಇಲ್ಲಿಂದಾನೇ ಬರ್ಬೇಕಾಗಿತ್ತು. ಯಾಕೋ ರಾಯರ್ ನನಗೆ 5 ವರ್ಷ ಅದು ಈ ವರ್ಷ ಕರುಣೆ ಮಾಡ್ಲಿಲ್ಲ. ಈ ವರ್ಷ ಸಂಪೂರ್ಣ ಕರುಣೆ ಇದೆ ಅಂತ ಅನ್ಕೊಂಡು ಹುಲ್ಗಿಯಿಂದಾನೇ ಹೋಗೋಣ, ಎಷ್ಟೇ ಕಷ್ಟ ಆದ್ರೂ ಚಿಂತಿಲ್ಲ, ಇಲ್ಲಿದ್ದ ಹೋಗೋಣ ಅಂತಾನೆ ಅನ್ಕೊಂಡೆ. ಏನ್ ಬದಲಾವಣೆ ಬರುತ್ತೆ ಇವಾಗ? ಉರ್ಕುಂದಿಂದನೂ ನಡೆಯೋದೆ ಕಾಮನ್, ನಡೆಯೋದು, ಭಜನೆ ಇವೆಲ್ಲ, ಪೂಜೆ ಇವೆಲ್ಲ ಕಾಮನ್ ಆಯ್ತಾ ಅಮ್ಮ? ಆದ್ರೆ ನಿಮಗೆ ಏನ್ ವಿಶೇಷ ಇದ್ರೊಳಗ್ ಕಂಡಿದ್ದು? ಅಂದ್ರೆ ಜನ ಬಳಕೆ ಜಾಸ್ತಿ ಆಯ್ತು, ಅವ್ರ ಅನುಭವ ಹೇಗಿದೆ ನಿಮಗೆ ಅವ್ರ ಜೊತೆ? ತುಂಬಾ ಚೆನ್ನಾಗ್ ಎಲ್ಲರೂ ಇದನ್ ಮಾಡ್ತಾರ, ಮಾತಾಡಿಸ್ತಾರ. ಅಲ್ಲಿ ಉರ್ಕುಂದಿಂದ ಬಂದಾಗ ನನಗೆ ಯಾರು ಅಷ್ಟೊಂದು ಪರಿಚಯನೂ ಇರ್ಲಿಲ್ಲ. 5 ವರ್ಷ ಆದ್ರೂ ಇಷ್ಟು ಪರಿಚಯ ಆಗಿರ್ಲಿಲ್ಲ. ಈ ಹುಲ್ಗಿಯಿಂದ ಬಂದ್ಮೇಲೆ ನನಗೆ ಎಲ್ರು ಪರಿಚಯ ಆಯ್ತು. ಎಲ್ರು ಒಳ್ಳೆ ಪ್ರೀತಿಯಿಂದ ಮಾತಾಡಿಸ್ತಾರ. ಕುಟುಂಬ ತರ, ಒಂದ್ ಕುಟುಂಬ. ನನ್ ತವ್ರಕಿನ್ನ ಹೆಚ್ಚಾಗಿರೋ ಕುಟುಂಬ ನಂದಿದು. ಎಲ್ಲ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ನಾವು ಯಾವ ಬಂಧುಗಳನ್ನ ಕಳ್ಕೊಂಡಿದ್ರು ಇಲ್ಲೆಲ್ಲಾ ಬಂಧುಗಳು ನನಗ್ ಸಿಕ್ಕಿದ್ದಾರೆ. ರಾಯರ ಆಶೀರ್ವಾದದಿಂದ ಪ್ರತಿಯೊಬ್ರು ಏನೇ ಕಳ್ಕೊಂಡ್ರು ಇಲ್ಲಿ ಸಿಕ್ಕಿರೋದನ್ನ ಮರೆಯಕ್ಕೂ ಆಗಲ್ಲ. ಆಯ್ತು. ನೋಡಿ, ಹೆಣ್ಮಕ್ಳು ಯಾವಾಗ್ಲೂ ತಾಯಿ ಹೃದಯ ಅಂತ ಹೇಳ್ತಾರೆ. ಯಾವತ್ತಿಗೂ ತಾಯಿ ಹೃದಯಗಂತ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಗೂಡಿನಂತೆ ಹೋಗೋದಂತೆ. ಸೊ ಅದೇ ರೀತಿ ತಾಯಿ ಹೇಳಿದ್ದು, ನಮ್ಮ ಇದೊಂದು ತವರು, ಒಂಥರ ಫ್ಯಾಮಿಲಿ ಇದ್ದಂಗೆ ಅಂತ. ಸೊ ನೋಡೋಣ ಹೆಂಗೆ ಮುಂದೆ ಬೇರೆ ಅನುಭವಗಳು ಹೇಳ್ತಾರೆ.